ಅರ್ಧ ಲೀಟ್ರ್ ಹಾಲೊಳಗೆ ಅರ್ಧ ಕೆ ಜಿ ಬೆಣ್ಣೆ ಮಾಡ್ಕೋಬೇಕಾ ನೀವು? ನೋಡಿರಿ, ನಾನು ಮಾಡ್ಕೊಂಡೀನಿ ಅರ್ಧ ಕೆ ಜಿ ಬೆಣ್ಣೆನ. ಈ ವಿಡಿಯೋನ ತಪ್ಪಲಾರ್ದಂಗೆ ಸ್ಕಿಪ್ ಮಾಡಲಾರ್ದಂಗೆ ನೋಡಿರಿ, ನೀವು ಹೆಂಗೆ ಮಾಡ್ಕೋಬೇಕು ಅನ್ನೋದು ಗೊತ್ತಾಕೈತಿ. ಇದು ಮನೆ ಒಳಗೆ ಮಾಡ್ಕೊಂಡಂಥ ನ್ಯಾಚುರಲ್ ಬೆಣ್ಣೆ ನೀವು ನೋಡ್ಬೋದು. ಇಲ್ಲಿ ಎಲ್ಲರಿಗೂ ನಮಸ್ಕಾರ. ಹೆಂಗದಿರಿ? ಆರಾಮದಿರಿ? ನಾನು ಇವತ್ತು ರೆಸಿಪಿಯೊಂದಿಗೆ ಬಂದಿಲ್ಲ. ಇವತ್ತು ಅರ್ಧ ಲೀಟ್ರ್ ಹಾಲೊಳಗೆ ಅರ್ಧ ಕೆ ಜಿ ಬೆಣ್ಣೆ ಹೆಂಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ನೋಡಿರಿ, ನಾನು ಅರ್ಧ ಲೀಟ್ರ್ ಹಾಲು ತೊಗೊಂಡಿದ್ದೆ, ಅದನ್ನು ಕಾಸಿ ಫ್ರಿಜ್ ಒಳಗೆ ಇಟ್ಟಿದ್ದೆ. ಈ ಥರ ಕಿನ್ನಿಗಿಟ್ಟೈತಿ. ಇದನ್ನು ಒಂದು ಡಬ್ಬಿಗೆ ಸ್ಟೋರ್ ಮಾಡ್ಕೊ. ನೋಡಿರಿ, ಕಾಸಿ ಫ್ರಿಜ್ನೊಳಗೆ ಇಟ್ಟರೆ ಕಿನ್ನಿ ಎಲ್ಲ ದಪ್ಪಗೆ ಬರ್ತೈತಿ. ನಂದು ಇದು ಮೊದಲನೇ ದಿನದ್ದು. ನೋಡಿರಿ, ನಾವು ಒಂದು ಸಲ ಕಾಸ್ಕೊಂಡಿದ್ದಕ್ಕೆ ಇಷ್ಟು ಕಿನ್ನಿ ಬಂದೈತಿ. ಇದನ್ನು 2 ಸಲ ಕಾಸ್ಕೊಂಡು ಫ್ರಿಜ್ ಒಳಗೆ ಇಟ್ಟರೆ ಇನ್ನೂ ಕಿನ್ನಿ ಬರ್ತೈತಿ. ಇದು ಒಂದೇ ಸಲ ಕಾಸ್ಕೊಂಡಿದ್ದು. ನೋಡಿರಿ, ಇದು 2ನೇ ದಿನದ ಕಿನ್ನಿ. ನಾನು ಈ ಕೆನೆ ಹಾಲು ಅಷ್ಟು ತಗೊಂಡಿನಿ, ಕೆನೆ ಅದರೊಳಗೆ ಬಿಟ್ಟಿದ್ದೆ ನಾನು. ಈಗ ಇದನ್ನು ತೆಗೆದು ಈ ಡಬ್ಬಿಗೆ ಹಾಕ್ಕೊತೀನಿ. ನೋಡಿರಿ, ನಂದು 2 ದಿನದ ಕೆನೆ ಇಷ್ಟು ಬಂದೈತಿ. ಇದನ್ನು 1 ವಾರದಕ್ಕೆ ಸ್ಟೋರ್ ಮಾಡಿಡ್ತೇನೆ ನಾನು. ಆನಂತರ ನಿಮಗೆ ಬೆಣ್ಣೆ ಮಾಡಿ ತೋರಿಸ್ತೇನೆ. ನೋಡಿರಿ, 1 ವಾರಕ್ಕೆ ನನಗೆ ಇಷ್ಟು ಕೆನೆ ಬಂದೈತಿ. ಇದೊಂದು ಗಿಂಡಿ ತುಂಬಿ ಮತ್ತು ಇಷ್ಟು ಬಂದೈತಿ. ಈಗ ಇದನ್ನು ನೀವು ಮಿಕ್ಸಿಗಾರ ಹಾಕ್ಕೋಬೋದು, ಮತ್ತು ಹೊಳ್ಳಿ ಇಲ್ಲಾಂದ್ರೆ ಕಡ್ಗೋಲಿಲ್ಲೇ ಕಡ್ಕೋಬೋದು ಕೈಲೇ. ಈಗ ನೋಡಿರಿ, ನಾನು ಈ ಮಿಕ್ಸಿಗೆ ಹಾಕ್ಕೊತೀನಿ. ಕಡ್ಗೋಲಿಲ್ಲ, ನಾನು ಈ ಮಿಕ್ಸಿಗೆ ಹಾಕ್ಕೊತೀನಿ. ಇದು ಮಜ್ಜಿಗೆ ಮಾಡೋ ಪ್ಲೇಟ್ ಇದೆ. ಇದ್ರ ಮಿಕ್ಸಿ ಒಳಗೆ ಇರ್ತೈತಿ, ಮಿಕ್ಸಿ ಜಾರ್ ಒಳಗೆ. ನಾನು ಇದಕ್ಕೆ ಹಾಕ್ಕೊತೇನೆ. ನೋಡ್ರಿ, ಎಲ್ಲನೂ ಹಾಕ್ಕೊತೇನೆ. ನೋಡಿರಿ, ಹೊರಗಡೆ ತೊಗೊಳ್ಳಾರ್ದಂಗೆ ನೀವು ಮನ್ಯಾಗ ಮಾಡ್ಕೋಬೋದು. ಕೆನ್ನಿನ ಹಿಂಗೆ ಸ್ಟೋರ್ ಮಾಡಿಟ್ಕೊಂಡು. ನಾನು ಫ್ರಿಜ್ ಒಳಗೆ ಇಟ್ಟಿದ್ದೆ. ಫ್ರಿಜ್ ಒಳಗೆ ಇಟ್ಟರೆ ವಾರಗಟ್ಟಲೆ ಇಟ್ಟರೆ ಏನು ಹಾಳಾಗಂಗಿಲ್ಲ. ಇದೇ ಗಿಂಡಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಇದಕ್ಕೆ ಹಾಕ್ಕೊಂಡಿನಿ ನಾನು. ನಮ್ಗೆ ಮನ್ಯಾಗ ಮಜ್ಜಿಗೆನೂ ಸಿಗ್ತಾವೆ, ಒಳ್ಳೆ ಬೆಣ್ಣೆನೂ ಸಿಗ್ತೈತಿ. ಈಗ ಇದನ್ನು ಮಿಕ್ಸಿ ಮಾಡ್ಕೊಂಬರೋಣ್ರಿ. ನಾನು ಇದನ್ನು ಮಿಕ್ಸಿಗೆ ಹಾಕ್ಕೊಂಡು ಬಂದೆ. ನೋಡಿರಿ, ಮಿಕ್ಸಿಗೆ ಹಾಕ್ಕೊಳ್ಳೋದಂತೂ 1 ನಿಮಿಷದಾಗ ಆಗಿ ಹೋಗ್ತೈತಿ. ಈಗ ಇದನ್ನು ಒಂದು ಪಾತ್ರೆಗೆ ತಗೊಳ್ಳೋಣ. ನೋಡಿರಿ, ಬೆಣ್ಣೆ ಎಷ್ಟು ಚಲೋ ಬಂದೈತೆ ನೋಡಿರಿ. ನೀವು ನೋಡ್ಬೋದು ಸ್ನೇಹಿತರೆ, ನೀವು ನೋಡ್ಬೋದು. ನಾನು ಅರ್ಧ ಲೀಟ್ರ್ ಹಾಲೊಳಗೆ ಮಾಡಿದ ಬೆಣ್ಣೆ ಇದು. ನೀವು ಮನ್ಯಾಗ ಮಾಡ್ಕೊರಿ. ಹೊರಗಡೆ ತಂದು ತಿಂತೀವಲ್ಲ, ಅದು ಸರಿ ಇರೋಂಗಿಲ್ಲ. ಬೆಣ್ಣೆ ಏನೇನಾರು ಮಿಕ್ಸ್ ಮಾಡಿರ್ತಾರೆ. ಅದಕ್ಕೆ ನಾವು ಹಿಂಗೆ ಮನ್ಯಾಗ ಮಾಡ್ಕೊಳ್ಳೋದು ಚಲೋ. 1 ವಾರಕ್ಕೆ ಅರ್ಧ ಲೀಟ್ರ್ ಹಾಲಿಗೆ ನಾನು ಇಷ್ಟು ಬೆಣ್ಣೆ ತೆಗ್ದೇನೆ. ನಾನು ಎಷ್ಟು ತೆಗ್ದೇನೆ ಬೆಣ್ಣೆ ಅನ್ನೋದು ನಿಮ್ಗೆ ತೋರಿಸ್ತೇನೆ. ನೋಡಿರಿ, ನಾವು ಮಿಕ್ಸಿಗೆ ಹಾಕಿರ್ತೀವಲ್ಲ, ಸ್ವಲ್ಪ ಹಿಂಗೆ ಕೈಲೇ ಹಿಂಗೆ ಮಾಡ್ಕೊಂಡ್ರೆ ಬೆಣ್ಣೆ ತಾನ ಬರ್ತೈತೆ ರೀ. ಅದು ಕಡ್ಗೋಲಿ ಕಡ್ದಿದ್ದಾದ್ರೆ ನ್ಯಾಚುರಲ್ ಬೆಣ್ಣೆ ಇರಕತ್ತಲ್ಲ, ಬಂದ ಬರ್ತೈತೆ ರೀ ಅದು. ನಾವು ಈಗ ಮಿಕ್ಸಿಗೆ ಹಾಕ್ಕೊಂಡು ಮಾಡ್ತೇವಲ್ಲ, ಸ್ವಲ್ಪ ಹಿಂಗೆ ಇದನ್ನು ಮಾಡ್ಕೋಬೇಕು. ನೋಡಿರಿ, ಬೆಣ್ಣೆ ನೋಡಿರಿ, ನಂದು ಆಕಳ ಬೆಣ್ಣೆ, ಆಕಳ ಹಾಲಲ್ಲೇ ಮಾಡಿದ್ದಿದೆ. ನೀವು ನೋಡ್ಬೋದು. ನಾನು ತೊಗೊಳೋದು ಅರ್ಧ ಲೀಟ್ರ್ ಹಾಲು ಅಷ್ಟೇ. ಬೆಣ್ಣೆ ಎಷ್ಟು ಬಂದೈತೆ ನೋಡಿರಿ. ನಾನು ಹೋದ ಮಂಗಳವಾರ ಮಾಡಿದ್ದೆ, ಹೊಳ್ಳಿ ಇವತ್ತು ಮಂಗಳವಾರ ಅಲ್ಲ, ಇವತ್ತು ಮಾಡೀನಿ ನೋಡಿರಿ ನಾನು. ನೀವು ನೋಡ್ಬೋದು ಎಷ್ಟು ಬೆಣ್ಣೆ ಬಂದೈತೆ ಅಂತ ಹೇಳಿ. ನೋಡಿರಿ, ಬರೀ ಇಷ್ಟ ಕೈಲಿ ಹಿಂಗೆ ನಾವು ಇದು ಮಾಡ್ಕೊಂಡ್ರೆ ಸಾಕು. ಉಂಡೆ ಹೆಂಗೆ ಆಯ್ತು ನೋಡಿರಿ ಬೆಣ್ಣೆ. ನೀವು ನೋಡ್ಬೋದು ಹೆಂಗೆ ಬಂದೈತೆ ನೋಡಿರಿ ಬೆಣ್ಣೆ ಎಷ್ಟು ಚಲೋ ಬಂದೈತಿ. ಇದರೊಳಗೆ ನಾವು ಮನ್ಯಾಗ ಮಾಡ್ಕೊತೀವಲ್ಲ, ನಾವು ಏನೂ ಮಿಕ್ಸ್ ಮಾಡೋಂಗಿಲ್ಲ, ಪ್ಯೂರ್ ಇರ್ತೈತಿ ಬೆಣ್ಣೆ. ಅದನ್ನು ನಾವು ಹೊರಗಡೆ ತೊಗೊಲಿ, ಅದು ಹಿಟ್ಟು ಮಿಕ್ಸ್ ಮಾಡೋದು, ಅದು ಇದು ಏನೇನರ ವನಸ್ಪತಿ ತುಪ್ಪ ಹಾಕೋದು ಮಾಡಿರ್ತಾರೆ, ಅದು ಸರಿ ಇರೋಂಗಿಲ್ಲ. ನೋಡ್ಬೋದು ನೀವು ಉಂಡೆ ಎಷ್ಟು ಗಟ್ಟಿ ಬಂದೈತೆ ನೋಡಿರಿ ಬೆಣ್ಣೆ ಉಂಡೆ. ನಂದು ಆಕಳು ಬೆಣ್ಣೆ ಎಲ್ಲ, ಅದಕ್ಕೆ ಸ್ವಲ್ಪ ಹಳದಿ ಕಲರ್ ಬಂದೈತಿ. ನೋಡಿರಿ, ನಾ ಬೆಣ್ಣೆ ಮಾಡೋದು ನಿಮ್ಗೆ ಇಷ್ಟ ಆಗಿತ್ತಂದ್ರೆ ನೀವು ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸ್ರಿ. ಬೆಣ್ಣೆ ಮಾಡೋದು ನೀವು ಹೆಂಗೆ ಮಾಡಿದ್ರಿ ಅಂಥೇಳಿ. ನೋಡಿರಿ, ಈ ವಿಡಿಯೋ ಏನಾರ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲ್ ನೋಡಕತ್ತಿರಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿರಿ. ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡ್ರಿ. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.